Welcome to Learn Easily Hub. Please do subscribe. ಐ ಕ್ಯಾನ್ ಪಾಸ್ ಇಂಗ್ಲೀಷ್ 10ನೇ ತರಗತಿಯ ಇಂಗ್ಲೀಷ್ ಸಬ್ಜೆಕ್ಟನ್ನು ಹೇಗೆ ಉತ್ತೀರ್ಣರಾಗಬೇಕು, ಇದಕ್ಕಾಗಿ ತುಂಬ ಸುಲಭವಾಗಿ ನೀವು ಯಾವ ಪ್ರಶ್ನೆಗಳನ್ನು ತಪ್ಪದೇ ಬರೆದರೆ ಪಾಸ್ ಆಗುತ್ತೀರಾ ಎನ್ನುವುದಕ್ಕಾಗಿ ಐ ಕ್ಯಾನ್ ಪಾಸ್ ಇಂಗ್ಲೀಷ್ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ನಿಮಗೆ ನೀಡ್ತಾ ಇದ್ದೇನೆ. ತಪ್ಪದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿದ್ಯಾರ್ಥಿಗಳೇ, ಇಲ್ಲಿ 1ರಿಂದ 30ರವರೆಗಿನ ಪ್ರಶ್ನೆಗಳು, ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ 1ರಿಂದ 30ರವರೆಗಿನ ಪ್ರಶ್ನೆಗಳು ನಿಮಗೆ 50 ಅಂಕಗಳಿಗಾದರೆ, ಪ್ರಶ್ನೆ ಸಂಖ್ಯೆ 31ರಿಂದ 38ನೇ ಪ್ರಶ್ನೆಗೆ 30 ಅಂಕಗಳಿರುತ್ತೆ. ಇಲ್ಲಿ 31ರಿಂದ ಹಿಡಿದು 38ರವರೆಗಿನ ಪ್ರಶ್ನೆಗಳನ್ನು ಹೇಗೆ ಸುಲಭವಾಗಿ ಉತ್ತರಿಸಿ ಆ 30 ಅಂಕಗಳಲ್ಲಿ ಕನಿಷ್ಠ 20ರಿಂದ 25 ಅಂಕಗಳನ್ನು ಪಡೆಯಬಹುದು ಅಂತಕ್ಕಂತಹ ಮೊದಲ ಮಾಹಿತಿಯನ್ನು ನೀಡ್ತೇನೆ. ಇಲ್ಲಿ 31ನೇ ಪ್ರಶ್ನೆಯನ್ನು ನೋಡಿದಾಗ ಪ್ರೊಫೈಲ್ ರೈಟಿಂಗ್ ಇರುತ್ತೆ 3 ಅಂಕಗಳಿಗಾಗಿ. ಇಲ್ಲಿ ಪ್ರಶ್ನೆಯನ್ನು ಓದಬೇಕಾಗತ್ತೆ. ಪ್ರಶ್ನೆಯಲ್ಲಿ ಯಾರ ಬಗ್ಗೆ ಪ್ರೊಫೈಲ್ ರೈಟಿಂಗ್ ಕೊಟ್ಟಿದೆ ನೋಡಿ. ಇಲ್ಲಿ ಮೊದಲನೇದಾಗಿ ಅಮೃತಾ ಒಂದು ಹೆಣ್ಣಾಗಿದೆ. ಸೊ ಅದಕ್ಕೆ ನಾವು ಮೊದಲನೇ ಒಂದು ವಾಕ್ಯವನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ ಅಮೃತಾ. ನಂತರ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನಲ್ಲಿ ಪ್ರತಿ ವಾಕ್ಯದ ಮುಂದೆ HER ಹರ್, ಇಲ್ಲಿ H ಕ್ಯಾಪಿಟಲ್ ಯೂಸ್ ಮಾಡಿ ಹರ್ ಅಂತ ಬರೆದು ಮಧ್ಯದಲ್ಲಿ IS ಈಸನ್ನು ಸೇರಿಸಬೇಕು. ನಂತರ ಮುಂದಿನ ಇನ್ಫಾರ್ಮೇಷನನ್ನು ಬರೆದು ಫುಲ್ ಸ್ಟಾಪನ್ನು ಇಡಬೇಕಾಗತ್ತೆ. ನೀವು ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದೀರಾ ನೋಡಿ. ಹರ್ ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಈಸ್ ಹಾಸನ್ 20 ಸೆಪ್ಟೆಂಬರ್ 2000 ಫುಲ್ ಸ್ಟಾಪ್ ಇಟ್ಟು ಮತ್ತೆ ಹರ್ ಕ್ವಾಲಿಫಿಕೇಷನ್ ಈಸ್ BE ಫುಲ್ ಸ್ಟಾಪ್ ಮತ್ತೆ ಹರ್ ಪ್ರೊಫೆಷನ್ ಈಸ್ ವರ್ಕಿಂಗ್ ಇನ್ ಎ ಪ್ರೈವೇಟ್ ಫರ್ಮ್ ಫುಲ್ ಸ್ಟಾಪ್ ಇಟ್ಟು ಮುಂದಿನ ವಾಕ್ಯ. ಹಾಗೆ ಆ ಪ್ರೊಫೈಲ್ ರೈಟಿಂಗ್ ಹೆಸರನ್ನು ನೋಡಿದಾಗ ಒಬ್ಬ ಗಂಡಸರದು ಮಿಸ್ಟರ್ ರಮೇಶ್ ಅಂತ ಕೊಟ್ಟಿದ್ರು. ಆಗ ನಾವು ಮತ್ತೆ ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ರಮೇಶ್ ಅಂತ ಬರೆದು ಪ್ರತಿ ವಾಕ್ಯದ ಮುಂದೆ ಕೊಟ್ಟಿರುವ ಇನ್ಫಾರ್ಮೇಷನ್ನ ಮುಂದೆ HIS ಹಿಸ್ ಅಂತ ಸೇರಿಸಿ ಈಸ್ ಪ್ಲೇಸ್ ಆ್ಯಂಡ್ ಡೇಟ್ IS ಈಸ್ ಅಂತ ಬರೆದು ಹಾಸನ್ 14th ಆಫ್ ಅಕ್ಟೋಬರ್ 1990 ಒಂದು ವಾಕ್ಯ ಕಂಪ್ಲೀಟ್ ಮಾಡಿ ಮತ್ತೊಂದು ವಾಕ್ಯಕ್ಕೆ ಮತ್ತೆ HIS ಹಿಸ್ ಅನ್ನು ಸೇರಿಸಿ ಕ್ವಾಲಿಫಿಕೇಷನ್ ಈಸ್ MA BEd ವಾಕ್ಯವನ್ನು ಕಂಪ್ಲೀಟ್ ಮಾಡಬೇಕು. ವಿದ್ಯಾರ್ಥಿಗಳು ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ 100% ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಕೊಟ್ಟಿರ್ತಕ್ಕಂಥವ್ರ ಹೆಸರು, ಗಂಡಾದರೆ HIS ಈಸ್ ಅಂತ ಸೇರಿಸಿ ಕೊಟ್ಟಿರೋ ಇನ್ಫಾರ್ಮೇಷನನ್ನು ಬರೆದು ನಂತರ ಈಸ್ ಅನ್ನು ಸೇರಿಸಿ ಮುಂದಿನ ವಾಕ್ಯವನ್ನು ಬರೀರಿ. ಹೆಣ್ಣಾದರೆ HER ಹರ್, ಹರ್ ಡೇಟ್ ಆಫ್ ಬರ್ತ್ ಈಸ್. ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ಪ್ರೊಫೈಲನ್ನು ಬರೀರಿ. ನಿಮಗೆ 3 ಅಂಕಗಳು ಖಚಿತವಾಗಿ ಸಿಗತ್ತೆ. ನಂತರ ಸ್ಟೋರಿ ಡೆವಲಪ್ಮೆಂಟ್ ಇದೆ. ಆ ಸ್ಟೋರಿ ಡೆವಲಪ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂತಹ ಕತೆ ಹಿಂಟ್ಸ್ ಇರುತ್ತೆ. ನಿಮಗೆ ಕತೆ ಗೊತ್ತಿದ್ದಲ್ಲಿ ಬರೀರಿ. ಕತೆ ಗೊತ್ತಿಲ್ಲ ಅಂದಾಗ ಆ ಕೊಟ್ಟಿರ್ತಕ್ಕಂಥ ಸ್ಟೋರಿಯಲ್ಲಿ ಕೊಟ್ಟಿರ್ತಕ್ಕಂಥ ಡ್ಯಾಶನ್ನು ತೆಗೆದು ಉಳಿದಿರ್ತಕ್ಕಂಥ ಪದಗಳನ್ನು ಹಾಗೇ ಬರೆಯಿರಿ. ನಿಮಗೆ ಆ ರೀತಿ ಬರೆದಾಗ ಕನಿಷ್ಠ 1 ಅಥವಾ 2 ಅಂಕಗಳು ಸಿಗುತ್ತೆ ನೋಡಿ. ಇಲ್ಲಿ ದೇರ್ ವಾಸ್ ಎ ಡಾಗ್ ಡ್ಯಾಶ್ ಅಂಗ್ರಿ ಡ್ಯಾಶ್ ಸರ್ಚ್ ಡ್ಯಾಶ್ ಜ್ಯೂಸಿ ಪೀಸ್ ಆಫ್ ಬೋನ್ ಅಂತ ಇದೆ. ನಿಮಗೆ ಕತೆ ಗೊತ್ತಿಲ್ಲ ಅಂದಾಗ ನೀವೇನು ಮಾಡಿ ಅಲ್ಲಿರ್ತಕ್ಕಂತಹ ಡ್ಯಾಶನ್ನು ತೆಗೆದು ಬರೀರಿ. ದೇರ್ ವಾಸ್ ಎ ಡಾಗ್ ಹಂಗ್ರಿ ಸರ್ಚ್ ಜ್ಯೂಸಿ ಪೀಸ್ ಆಫ್ ಬೋನ್ ಅಂತ ಬರೀರಿ. ಇಲ್ಲ ನೀವು ಅದಕ್ಕೆ ಈಸ್ ಅಥವಾ ಪ್ರಿಪೋಸಿಷನ್ಸ್ ಆಗಿರ್ತಕ್ಕಂತಹ ಟು, ಇನ್ ಈ ಥರ ಸೇರಿಸಿ ಸಹ ಬರೀಬೋದು. ಅದಕ್ಕಿಂತ ಈಸಿ ಅಂದಾಗ ನೀವು ಅಲ್ಲಿರ್ತಕ್ಕಂಥ ಡ್ಯಾಶ್ಗಳನ್ನು ತೆಗೆದು ಬರೀ ಆ ಪದಗಳನ್ನೇ ನೀಟಾಗಿ ಬರೆದಲ್ಲಿ ನಿಮಗೆ ಕನಿಷ್ಠ 1 ಅಥವಾ 2 ಅಂಕ ನಿಮಗೆ ಸಿಗತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 33ಕ್ಕೆ ಬಂದಾಗ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ, 3 ಮಾರ್ಕ್ಸ್ಗೆ. ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನೋಡಿ. ಇಲ್ಲಿ ನೀವು ಪರೀಕ್ಷೆಗೆ ಹೋಗೋ ಮುನ್ನವೇ ಈ ಒಂದು ಸಾಲುಗಳನ್ನು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ಈ ವಾಕ್ಯ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ದಿಸ್ ಈಸ್ ಎ ಪಿಕ್ಚರ್ ಆಫ್, ಅಲ್ಲಿ ಆ ಚಿತ್ರ ಯಾವುದು ಕಾಣುತ್ತೆ ಅದರ ಹೆಸರನ್ನು ನೀವು ಬರೀಬೇಕು. ದಿಸ್ ಈಸ್ ಎ ಪಿಕ್ಚರ್ ಆಫ್ ಎ ಅಂತ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಆ ಚಿತ್ರಕ್ಕೆ ನಿಮ್ಮದೇ ಆದ ಹೆಸರನ್ನು ಕೊಡಿ. ನಂತರ ದಿಸ್ ಈಸ್ ಎ ಗುಡ್ ಪಿಕ್ಚರ್, ಐ ಲೈಕ್ ದಿಸ್ ಪಿಕ್ಚರ್. ಅಥವಾ ಆ ಚಿತ್ರ ಚೆನ್ನಾಗಿಲ್ಲ ಅಂದಾಗ ದಿಸ್ ಈಸ್ ನಾಟ್ ಗುಡ್ ಪಿಕ್ಚರ್, ಐ ಡೋಂಟ್ ಲೈಕ್ ದಿಸ್ ಪಿಕ್ಚರ್. ಈ ವಾಕ್ಯಗಳನ್ನು ನೀವು 4 ವಾಕ್ಯಗಳನ್ನು ತಪ್ಪದೇ ಪ್ರಾಕ್ಟೀಸ್ ಮಾಡ್ಕೋಬೇಕು. ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ದಿಸ್ ಈಸ್ ಎ ಪಿಕ್ಚರ್ ಆಫ್ ವಿಲೇಜ್ ಅಥವಾ ಒಂದು ಮಾರ್ಕೆಟ್ ಅಥವಾ ಏನು ಕೊಟ್ಟಿದ್ದಾರೋ ಅದಕ್ಕೆ ನಿಮ್ಮದೇ ಆದ ಹೆಸರು. ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್, ಐ ಲೈಕ್ ದಿಸ್ ಪಿಕ್ಚರ್. ಈ 4 ವಾಕ್ಯವನ್ನು ಬರೆದು ನಂತರ ಅಲ್ಲಿ ನಿಮಗೆ ಏನು ಕಾಣ್ತಾ ಇದೆ, ದೇರ್ ಈಸ್ ಎ ಮ್ಯಾನ್,
ದೇರ್ ಈಸ್ ಎ ವುಮೆನ್, ದೇರ್ ಈಸ್ ಎ ಟ್ರೀ, ದೇರ್ ಈಸ್ ಎ ಹೌಸ್, ಅಥವಾ ಐ ಕ್ಯಾನ್ ಸಿ ಎ ಮ್ಯಾನ್, ಐ ಕ್ಯಾನ್ ಸಿ ಎ ಡಾಗ್, ಐ ಕ್ಯಾನ್ ಸಿ ಎ ಹೌಸ್, ಐ ಕ್ಯಾನ್ ಸಿ ಎ ವುಮೆನ್. ಈ ರೀತಿ ನೀವು ನಿಮ್ಮದೇ ಆದಂಥ ಒಂದು 6ರಿಂದ 8 ಸಾಲುಗಳನ್ನು ಅಲ್ಲಿ ಬರೆದಾಗ ಖಂಡಿತವಾಗ 3 ಅಂಕ ಸಿಗುತ್ತೆ, ಅಥವಾ ಕನಿಷ್ಠ 2 ಅಂಕಗಳು ಸಹ ನಿಮಗೆ ಸಿಗುತ್ತೆ. ಈ ಮೊದಲ 4 ವಾಕ್ಯಗಳನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡಿ. ಇದು 3 ಅಂಕಕ್ಕೆ. ಇನ್ನು 34ನೆಯ ಒಂದು ಪ್ರಶ್ನೆಗೆ ಬಂದಾಗ 4 ಅಂಕಕ್ಕೆ ನಿಮಗೆ ಪೊಯಮ್ ಇರುತ್ತೆ. ಇಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಆ್ಯಂಡ್ ಬ್ಲೈಂಡ್ ಬಾಯ್, ಈ 2 ಪೊಯಮ್ನಲ್ಲಿ ಯಾವುದಾದ್ರೂ ಒಂದು ಪೊಯಮನ್ನು ಸಂಪೂರ್ಣವಾಗಿ ನೀವು ಕಲಿಬೇಕು. ಉಳಿದಿರತಕ್ಕಂಥ ದಿನಗಳಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸಂಪೂರ್ಣವಾಗಿ ಒಂದು ಪೊಯಮನ್ನು ಕಲೀರಿ. ಇಲ್ಲಿ ನಿಮಗೆ 4 ಅಂಕಗಳು ಸಿಕ್ಕೇ ಸಿಗುತ್ತೆ. ನಂತರ ಇನ್ನು 35ನೆಯ ಪ್ರಶ್ನೆಗೆ ಬಂದಾಗ ಪ್ಯಾಸೇಜ್ ರೈಟಿಂಗ್ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ಯಾಸೇಜ್ ರೈಟಿಂಗ್ಗೆ ನೀವು ಆ ಪ್ಯಾಸೇಜನ್ನು ಓದಿ ಅರ್ಥ ಮಾಡಿಕೊಂಡು ಬರಿಬೋದು, ಅಥವಾ ಆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಮೊದಲು ಗಮನಿಸಿ. ಆ ಪ್ರಶ್ನೆಯಲ್ಲಿ ಕೆಲವು ಪದಗಳಿರುತ್ತೆ ನೋಡಿ. ಹೌ ವಾಸ್ ದ ಸನ್ ಶೋಸ್, ನೋಡಿ ಇವು ಕಾಮನ್ ಆದರೆ ಇಲ್ಲಿ ಡಿಕ್ಲೇರ್ಡ್ ಸ್ಟ್ರಾಂಗರ್ ದ್ಯಾನ್ ವಿಂಡ್ ಅಂತ ಇದೆ. ಈ ಪದಗಳು ಆ ಒಂದು ಪ್ಯಾಸೇಜ್ನಲ್ಲಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಹುಡುಕಿ. ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೇನೆ, ಡಿಕ್ಲೇರ್ಡ್ ಸ್ಟ್ರಾಂಗರ್ ದ್ಯಾನ್ ವಿಂಡ್, ನೋಡಿ ಕೊನೆಯ ಸಾಲಿನಲ್ಲಿದೆ. ಈ ಸಮಯದಲ್ಲಿ ಏನು ಮಾಡಬೇಕು, ನೀವು ಆ ಹಿಂದಿನ 4-5 ಸಾಲುಗಳನ್ನು ಉತ್ತರವಾಗಿ ಬರೀಬೇಕು. ಕೊನೆಯ ಸಾಲಲ್ಲಿ ಉತ್ತರ ಇದ್ದಾಗ ಹಿಂದಿನ 4-5 ಸಾಲುಗಳನ್ನು ಉತ್ತರ ಬರೀರಿ. ನೋಡಿ 2ನೇ ಪ್ರಶ್ನೆ ಬಂದು ವಾಟ್ ವಾಸ್ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಸನ್ ಆ್ಯಂಡ್ ವಿಂಡ್ ಅಂತಿದೆ. ಆರ್ಗ್ಯುಮೆಂಟ್ ಮೊದಲನೇ ಲೈನಲ್ಲಿದೆ. ಆ ಸಮಯದಲ್ಲಿ ಏನು ಮಾಡಬೇಕು, ಆ ಮೊದಲನೇ ಲೈನ್ ಸೇರಿಸಿ ಮುಂದಿನ 4 ವಾಕ್ಯಗಳನ್ನು ಉತ್ತರವಾಗಿ ಬರೆಯಿರಿ. ಮಧ್ಯದಲ್ಲಿ ಬಂದಾಗ ಹಿಂದಿನ 2-3 ವಾಕ್ಯಗಳು ಮತ್ತು ಮುಂದಿನ 2 ವಾಕ್ಯಗಳನ್ನು ಸೇರಿಸಿ ಒಟ್ಟು 5 ವಾಕ್ಯಗಳು ಅಥವಾ 4 ವಾಕ್ಯಗಳಾಗೆ ಉತ್ತರವನ್ನು ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಯಾವುದೇ ಕಾರಣಕ್ಕೂ ಈ ಪ್ಯಾಸೇಜನ್ನು ಬಿಡಬೇಡಿ. ನೋಡಿ ಇಲ್ಲಿ ಒಂದು ಪ್ಯಾಸೇಜ್ಗೆ ಆರ್ಗ್ಯುಮೆಂಟ್ ಮತ್ತು ಡಿಕ್ಲೇರ್ಡ್ ಸ್ಟ್ರಾಂಗರ್ 2 ಪ್ರಶ್ನೆಗಳಲ್ಲಿ ಬಂದಿರತಕ್ಕಂಥ ಪದಗಳು, ಆ ಪದಗಳನ್ನು ಪ್ಯಾಸೇಜ್ನಲ್ಲಿ ಹುಡುಕಬೇಕು. ಅಲ್ಲಿರ್ತಕ್ಕಂತಹ 5 ಸಾಲುಗಳನ್ನು ಬರೀಬೇಕು. ಇಲ್ಲಿ ಮತ್ತೊಂದು ಪ್ಯಾಸೇಜನ್ನು ನಿಮಗೆ ಎಕ್ಸಾಂಪಲ್ ಆಗಿ ನೀಡ್ತಾ ಇದ್ದೇನೆ. ಇಲ್ಲಿ ನೋಡಿ ಪ್ರಶ್ನೆಯಲ್ಲಿದೆ ವಾಟ್ ಮೇಡ್ ಇಟ್ ಪಾಸಿಬಲ್ ಫಾರ್ ದ ಫಾರ್ಮರ್ ಟು ಆಫರ್ಡ್. ಆಫರ್ಡ್ ಅನ್ನೋ ವರ್ಡ್ ನೋಡಿ ಅಲ್ಲಿ 2ನೇ ಸಾಲಿನಲ್ಲಿದೆ. ಅದಕ್ಕೆ ನೀವೇನು ಮಾಡಬೇಕು, ಹಿಂದಿನ 1 ಅಥವಾ 2 ಸಾಲು ಅದರ ಮುಂದಿನ 1 ಅಥವಾ 2 ಸಾಲನ್ನು ಸೇರಿಸಿ ಒಟ್ಟು 5 ಸಾಲುಗಳನ್ನು ಬರಿಬೇಕಾಗತ್ತೆ. ನಂತರ ವೈ ವಾಸ್ ಹೆಡ್ ವೇಟರ್ ಸರ್ಪ್ರೈಸ್ಡ್ ಅಂತ. ಹಾಗೆ ಆ ಪ್ಯಾಸೇಜ್ನಲ್ಲಿ ಸರ್ಪ್ರೈಸ್ ಅನ್ನೋ ಪದವನ್ನು ಹುಡುಕಿ ಮಧ್ಯದಲ್ಲಿದೆ. ಹಿಂದಿನ 1-2 ಸಾಲು ಹಾಗೆ ಅದರ ಮುಂದಿನ 1-2 ಸಾಲನ್ನು ಸೇರಿಸಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಮತ್ತು ಈ ಒಂದು ಪ್ಯಾಸೇಜ್ನಲ್ಲಿ ಇನ್ನೂ ಒಂದು ಪ್ಯಾಸೇಜ್ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಇಲ್ಲಿ 4 ಅಂಕಗಳು ಸುಲಭವಾಗಿ ತೆಗಿಬಹುದು. ಪ್ರಶ್ನೆಯನ್ನು ನೋಡಿ, ವಾಟ್ ಡಿಡ್ ಅಶೋಕ ಥಿಂಕ್ ಅಬೌಟ್ ದ ಡ್ಯೂಟೀಸ್ ಆಫ್ ಅ ಕಿಂಗ್ ಇದೆ. ಡ್ಯೂಟೀಸನ್ನು ಹುಡುಕಿ. ನೋಡಿ ಡ್ಯೂಟಿ ಅಂತಕ್ಕಂಥ ವರ್ಡ್ 2nd ಲೈನಲ್ಲಿ ಸಿಗ್ತಾ ಇದೆ. ಆದರೆ ಹಿಂದಿನ ಲೈನನ್ನು ಸೇರಿಸ್ಕೊಳ್ಳಿ, ಆ ಲೈನನ್ನು ಬರೀರಿ, ಅದರ ಮುಂದಿನ 2 ಲೈನನ್ನು ಸೇರಿಸಿ ಒಟ್ಟು 4-5 ಸಾಲುಗಳನ್ನು ಬರೆಯಿರಿ. ಹಾಗೆ ಇನ್ನೊಂದು ಪ್ರಶ್ನೆಯಲ್ಲಿ ನೋಡಿದಾಗ ವೈ ಡಿಡ್ ಕಿಂಗ್ ಅಶೋಕ ಓಪನ್ ಹಾಸ್ಪಿಟಲ್ಸ್. ಈ ಪ್ಯಾಸೇಜ್ನಲ್ಲಿ ಹಾಸ್ಪಿಟಲ್ಸ್ ಎಲ್ಲಿದೆ ನೋಡಿ, ಆ ಹಾಸ್ಪಿಟಲ್ಸನ್ನು ಮಾರ್ಕ್ ಮಾಡಿದ್ದೇನೆ. ಅಲ್ಲಿ ಹಿಂದಿನ ಸಾಲು ಹಿ ಓಪನ್ಡ್ ಹಾಸ್ಪಿಟಲ್ಸ್ ಅಲ್ಲಿಂದನೇ ಸಿಗುತ್ತೆ. ಮುಂದಿನ ಪೂರ್ತಿಯಾದಂತಹ ಆ 5 ಸಾಲುಗಳನ್ನು ಉತ್ತರವನ್ನಾಗಿ ಬರೆಯಿರಿ. ಇಲ್ಲಿ ಪ್ಯಾಸೇಜನ್ನು ಯಾವುದೇ ಕಾರಣಕ್ಕೆ ಬಿಡಬೇಡಿ. ಪ್ಯಾಸೇಜ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿರ್ತಕ್ಕಂಥ ಪದಗಳನ್ನು ಪ್ಯಾಸೇಜ್ನಲ್ಲಿ ಹುಡುಕಿ ಅಲ್ಲಿರ್ತಕ್ಕಂಥ 4-5 ಸಾಲುಗಳನ್ನು ಬರೆಯಿರಿ. ಇದು 35ನೆಯ ಪ್ರಶ್ನೆಗೆ 4 ಅಂಕಗಳಿಗೆ ನಿಮಗೆ ಸುಲಭವಾಗಿ ಈ ರೀತಿಯಾಗಿ ಬರೀಬೇಕು. ಇನ್ನು 36ನೇ ಪ್ರಶ್ನೆ ಬಂದಾಗ ಸಮರಿ ಇದೆ, ಪೊಯಮ್ ಸಮರಿ ಇದೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ನೋಡಿ ಇಲ್ಲಿ ಪೊಯಮ್ ಸಮರಿಯನ್ನು ಸಾಲುಗಳಲ್ಲಿ ತುಂಬ ಸರಳವಾಗಿ ನೀಡಿದ್ದೇನೆ. ದ ಪೊಯೆಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಆಸ್ ಜೀನಿಯಸ್ because she could climb a tree even at the age of 62. She learnt it from her loving brother at the age of 6. Everybody feared that Granny would fall from a tree one day. One day she climbed a tree but could not come down. After the rescue, doctor recommended 1 week of bed rest. But for Granny it was like brief season in hell. She demanded a house to be built in a tree. Her son was dutiful, fulfilled her wish. Granny moved up and enjoyed as her wish. ಈ ಒಂದು ಸಮರಿಯನ್ನು ತಪ್ಪದೆ ಕಲಿಯಿರಿ. 36ನೆಯ ಒಂದು ಪ್ರಶ್ನೆಗೆ ಈ ಸಮರಿಯನ್ನು ಬರೀಲಿ. ಇಲ್ಲಿ 4 ಅಂಕಗಳು ಸಿಗುತ್ತೆ. ಇನ್ನು 37ನೇ ಪ್ರಶ್ನೆಗೆ ಬಂದಾಗ ಇಲ್ಲಿ ಎಸ್ಸೆ ರೈಟಿಂಗ್ ಇರುತ್ತೆ, ಪ್ರಬಂಧ ಬರೆಯೋದು 4 ಅಂಕಗಳಿಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ತುಂಬ ಸರಳವಾಗಿ ಬರೆಯೋದಕ್ಕೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಪೊಲ್ಯೂಷನ್ ಬಗ್ಗೆ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಅಥವಾ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಬಗ್ಗೆ ಪ್ರಶ್ನೆ ಇರುತ್ತೆ. ಅದಕ್ಕೆ ತುಂಬ ಸರಳವಾಗಿ ಈ ಎಸ್ಸೆಯನ್ನು ಬರೆಯೋದಕ್ಕೆ ಇಲ್ಲಿ ನಿಮಗೆ ನೀಡಿರ್ತೇನೆ. ಇಲ್ಲಿ ನಿಮಗೆ ಯಾವುದೇ ಪೊಲ್ಯೂಷನ್ ಕೊಟ್ಟರು, ಏರ್, ವಾಟರ್, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂತ ಕೊಟ್ಟಾಗ
ಈ ಸಾಲುಗಳನ್ನು ತಪ್ಪದೆ ಬರೀರಿ. ಇಲ್ಲಿ ಏರ್ ಪೊಲ್ಯೂಷನ್ ಕೊಟ್ಟಾಗ ಆ್ಯಡಿಂಗ್ ಹಾರ್ಮ್ಫುಲ್ ಥಿಂಗ್ಸ್ ಟು ಏರ್ ಈಸ್ ಕಾಲ್ಡ್ ಏರ್ ಪೊಲ್ಯೂಷನ್, ಬರೀ ಏರನ್ನು ಯೂಸ್ ಮಾಡ್ಕೊಳ್ಳಿ. ಅಥವಾ ವಾಟರ್ ಅಂತ ಕೊಟ್ಟಾಗ ಆ್ಯಡಿಂಗ್ ಹಾರ್ಮ್ಫುಲ್ ಥಿಂಗ್ಸ್ ಟು ವಾಟರ್ ಈಸ್ ಕಾಲ್ಡ್ ವಾಟರ್ ಪೊಲ್ಯೂಷನ್. ಎನ್ವಿರಾನ್ಮೆಂಟಲ್ ಅಂತ ಕೊಟ್ಟಾಗ ಆ್ಯಡಿಂಗ್ ಹಾರ್ಮ್ಫುಲ್ ಥಿಂಗ್ಸ್ ಟು ಏರ್ ವಾಟರ್ ಆ್ಯಂಡ್ ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ನಂತರ ಈ ಎರಡು ಸಾಲು ತಪ್ಪದೆ ಬರೀರಿ. ಇಟ್ ಈಸ್ ಹಾರ್ಮ್ಫುಲ್ ಟು ಪೀಪಲ್, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಇಟ್ ಈಸ್ ವೆರಿ ಬಿಗ್ ಪ್ರಾಬ್ಲಮ್. ನಂತರ ಈ ಒಂದು ಪದಗಳನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೀಸನ್ಸ್, ಕಾರಣಗಳು, ಕಟಿಂಗ್ ಟ್ರೀಸ್, ವೆಹಿಕಲ್ಸ್, ಪ್ಲಾಸ್ಟಿಕ್, ಇಂಡಸ್ಟ್ರೀಸ್, ಗಾರ್ಬೇಜ್, ಕೆಮಿಕಲ್ಸ್, ಪೆಸ್ಟಿಸೈಡ್ಸ್. ನಂತರ ಎಫೆಕ್ಟ್ಸ್ ಅಂತ ಬಂದಾಗ ಬ್ರೀತಿಂಗ್ ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್ಸ್, ಸ್ಕಿನ್ ಪ್ರಾಬ್ಲಮ್ಸ್, ಫೀವರ್ ಆ್ಯಂಡ್ ಕೋಲ್ಡ್, ಆ್ಯಸಿಡ್ ರೈನ್, ಗ್ಲೋಬಲ್ ವಾರ್ಮಿಂಗ್. ಸೊಲ್ಯೂಷನ್ಸ್ಗೆ ಬಂದಾಗ ಸ್ಟಾಪ್ ಕಟಿಂಗ್ ಟ್ರೀಸ್, ಪ್ಲಾಂಟ್ ಮೋರ್ ಟ್ರೀಸ್, ಸೇವ್ ಫಾರೆಸ್ಟ್, ಸ್ಟಾಪ್ ವೆಹಿಕಲ್ಸ್, ಸ್ಟಾಪ್ ಪ್ಲಾಸ್ಟಿಕ್, ಸ್ಟಾಪ್ ಇಂಡಸ್ಟ್ರೀಸ್, ಸ್ಟಾಪ್ ಗಾರ್ಬೇಜ್, ಸ್ಟಾಪ್ ಕೆಮಿಕಲ್ಸ್, ಸ್ಟಾಪ್ ಪೆಸ್ಟಿಸೈಡ್ಸ್. ನೋಡಿ ವಿದ್ಯಾರ್ಥಿಗಳು, ಇದು ಏರ್ ಪೊಲ್ಯೂಷನ್ ಬಂದರು, ವಾಟರ್ ಪೊಲ್ಯೂಷನ್ ಬಂದರು, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಬಂದರೂ ಸಹ ಈ ರೀಸನ್ಸ್ ಮತ್ತು ಎಫೆಕ್ಟ್ಸ್ ಮತ್ತು ಸೊಲ್ಯೂಷನ್ಸ್ ಸೇಮ್ ಬರೀರಿ. ನಂತರ ಕೊನೆಯ ಸಾಲಲ್ಲಿ ವಿ ಶುಡ್ ಸ್ಟಾಪ್ ಏರ್ ಪೊಲ್ಯೂಷನ್ ಅಥವಾ ವಿ ಶುಡ್ ಸ್ಟಾಪ್ ವಾಟರ್ ಪೊಲ್ಯೂಷನ್, ವಿ ಶುಡ್ ಸ್ಟಾಪ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಸೇವ್ ದ ಪೀಪಲ್ ಆ್ಯಂಡ್ ಲಿವಿಂಗ್ ಬೀಯಿಂಗ್ಸ್ ಫಾರ್ ದ ಫ್ಯೂಚರ್. ನೋಡಿ, ಈ ಎಸ್ಸೇನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏರ್ ಪೊಲ್ಯೂಷನ್ ಕೊಟ್ಟರೆ ಬರೀ ಏರನ್ನು ಯೂಸ್ ಮಾಡಿ, ವಾಟರ್ ಪೊಲ್ಯೂಷನ್ ಕೊಟ್ಟರೆ ಬರೀ ವಾಟರನ್ನು ಯೂಸ್ ಮಾಡಿ, ಎನ್ವಿರಾನ್ಮೆಂಟ್ ಅಂತ ಕೊಟ್ಟರೆ ಬರೀ ಎನ್ವಿರಾನ್ಮೆಂಟ್ ಅಂತ ಈ ಮಾರ್ಕ್ ಮಾಡಿರ್ತಕ್ಕಂಥ ಪ್ಲೇಸಲ್ಲಿ ಯೂಸ್ ಮಾಡ್ಕೊಳ್ಳಿ. ಉಳಿದಿರ್ತಕ್ಕಂಥ ಸಾಲುಗಳನ್ನು ಯಾವುದೇ ಪೊಲ್ಯೂಷನ್ ಬಂದರೂ ಈ ಒಂದು ಸಾಲುಗಳನ್ನು ಬರೀರಿ. ರೀಸನ್ಸ್, ಎಫೆಕ್ಟ್ಸ್ ಮತ್ತು ಸೊಲ್ಯೂಷನ್ಸ್, ಅದು ಏರ್, ವಾಟರ್, ಎನ್ವಿರಾನ್ಮೆಂಟಲ್ ಎಲ್ಲದಕ್ಕೂ ಸಹ ಇದೇ ಸೇಮ್ ಪದಗಳನ್ನು ಬರೀರಿ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನು ಬರೆದಲ್ಲಿ ನಿಮಗೆ ತಪ್ಪದೆ 2 ರಿಂದ 3 ಅಂಕಗಳು ಸಿಕ್ಕೇ ಸಿಗುತ್ತೆ. ಇನ್ನು 38ನೇ ಪ್ರಶ್ನೆಗೆ ಬಂದಾಗ ಲೆಟರ್ ರೈಟಿಂಗ್ ಇದೆ. ಈ ಲೆಟರ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಅಲ್ಲಿ ಲೆಟರಲ್ಲೇ ಫ್ರಮ್ ಅಡ್ರೆಸ್ ಕೊಟ್ಟಿರ್ತಾರೆ. ಪಾವನಿ ಪ್ರವೀಣ್, ಸ್ಟಡಿಯಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್, ಜಯನಗರ್, ತುಮಕೂರು ಅಂತ ಇದೆ. ಇಲ್ಲಿ ಹೆಸರನ್ನು ಬರ್ಕೋಬೇಕು, ಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್, ಮತ್ತು ಸ್ಥಳ ಜಯನಗರ್, ತುಮಕೂರು, ಫ್ರಮ್ ಅಡ್ರೆಸ್ ಆಗಿ ಬರ್ಕೋಬೇಕು. ನಂತರ ಡೇಟ್, ತಪ್ಪದೆ ಡೇಟನ್ನು ಹಾಕ್ಕೊಳ್ಳಿ. ಅದಾದ ನಂತರ ಡಿಯರ್, ಆ ಪ್ರಶ್ನೆಯಲ್ಲೇ ರೈಟ್ ಎ ಲೆಟರ್ ಟು ಯುವರ್ ಅಂತ ಆದಮೇಲೆ ಫ್ರೆಂಡ್, ಫಾದರ್, ಮದರ್ ಕೊಟ್ಟಿರ್ತಾರೆ, ಅದನ್ನು ಡಿಯರ್ ಮುಂದೆ ಬರ್ಕೋಬೇಕಾಗತ್ತೆ. ಇಲ್ಲಿ ಡಿಯರ್ ಫ್ರೆಂಡ್ ಇದೆ, ಫ್ರೆಂಡನ್ನು ಬರೆದಿದ್ದೇನೆ. ನಂತರ ಈ ಸಾಲುಗಳನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಯ್, ಹೌ ಆರ್ ಯು? ಐ ಆಮ್ ವೆರಿ ಫೈನ್ ಹಿಯರ್. ಐ ಹೋಪ್ ಯು ಆರ್ ಆಲ್ಸೋ ಫೈನ್ ದೇರ್. ಐ ಆಮ್ ಸ್ಟಡಿಂಗ್ ಹಾರ್ಡ್ ಫಾರ್ ಮೈ ಎಕ್ಸಾಮ್ಸ್. ಐ ಹೋಪ್ ಐ ವಿಲ್ ಗೆಟ್ ಎ ಡಿಸ್ಟಿಂಕ್ಷನ್. ಐ ಆಮ್ ರೈಟಿಂಗ್ ದಿಸ್ ಲೆಟರ್. ಇಷ್ಟು ಸಾಲುಗಳು ನೀವು ಪರ್ಸನಲ್ ಲೆಟರಲ್ಲಿ ಯಾವುದೇ ಲೆಟರ್ ಕೊಟ್ಟರು ಬರೀಬಹುದು. ಬಾಡಿ ಆಫ್ ದ ಲೆಟರಲ್ಲಿ 4-5 ಸಾಲುಗಳು ಕಾಣಿಸೋದ್ರಿಂದ ಈ ಒಂದು ವಾಕ್ಯಗಳನ್ನು ತಪ್ಪದೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಆದಮೇಲೆ ಆ ಒಂದು ವಾಕ್ಯದಲ್ಲೇ ನಿಮಗೆ ಪ್ರಶ್ನೆಯಲ್ಲೇ ಯುವರ್ ಫಾದರ್, ಯುವರ್ ಫ್ರೆಂಡ್ ಆದ ನಂತರ ಏನು ಕೊಟ್ಟಿರ್ತಾರೆ ಅದನ್ನು ಅಲ್ಲಿ ಬರೆಯಿರಿ. ಟು ಇನ್ವೈಟ್ ಯು ಟು ಮೈ ಸ್ಕೂಲ್ ಡೇ ಫಂಕ್ಷನ್, ಅಲ್ಲಿ ಕೊಟ್ಟಿರೋ ಸಾಲನ್ನು ಬರೆಯಿರಿ. ನಂತರ ಕೊನೆಯ 2 ಸಾಲನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೈಟ್ ಎ ಲೆಟರ್ ಟು ಯುವರ್ ಅಬೌಟ್ ಯುವರ್ ಹೆಲ್ತ್, ಕನ್ವೆ ಮೈ ರಿಗಾರ್ಡ್ಸ್ ಟು ಆಲ್. ಅಂದರೆ ಮೊದಲ 3-4 ಸಾಲು ಮತ್ತು ಕೊನೆಯ 2 ಸಾಲು ರೈಟ್ ಎ ಲೆಟರ್ ಅಬೌಟ್ ಯುವರ್ ಹೆಲ್ತ್, ಕನ್ವೆ ಮೈ ರಿಗಾರ್ಡ್ಸ್ ಟು ಆಲ್. ಇಷ್ಟು ಸಾಲುಗಳನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡಿಕೊಂಡು ಆ ಲೆಟರ್ ರೈಟಿಂಗನ್ನು ಬರೀರಿ. ನೋಡಿ, ಇಲ್ಲಿ ಸಿಂಪಲ್ ಆಗಿ ಹೇಗೆ ಬರೀಬೇಕು ಅನ್ನೋದನ್ನು ನಾನಿಲ್ಲಿ ಮಾರ್ಕ್ ಮಾಡಿ ತೋರಿಸಿರ್ತೇನೆ. 2 ಲೆಟರ್ಸನ್ನು ನೀಡಿದ್ದೇನೆ. ಈ 38ನೇ ಪ್ರಶ್ನೆಗೆ 5 ಅಂಕಗಳಿರುತ್ತೆ. ನೀವು ನಾನು ಹೇಳಿರ್ತಕ್ಕಂತಹ ಮೊದಲ 5 ಸಾಲುಗಳು, ಕೊನೆಯ 2 ಸಾಲು, ಮಧ್ಯದಲ್ಲಿ ಜಸ್ಟ್ ಅಲ್ಲಿ ಯಾವ ಬಗ್ಗೆ ಬರೆದಿದ್ದಾರೆ ಅಷ್ಟನ್ನು ಬರೆದರೂ ಸಾಕು, ನಿಮಗೆ 4 ಅಂಕಗಳು ಗ್ಯಾರಂಟಿ ಇರುತ್ತೆ. ಹಾಗೆ 5 ಅಂಕಗಳು ಸಹ ಸಿಗಬಹುದು. ನೋಡಿ, ಹೀಗೆ 31 ರಿಂದ 38ರವರೆಗಿನ ಪ್ರಶ್ನೆಗಳಿಗೆ 30 ಅಂಕಗಳಿರುತ್ತೆ. ಆ 30ರಲ್ಲಿ ಇಲ್ಲಿ ಹೇಳಿರ್ತಕ್ಕಂತಹ ಈ ಸುಲಭವಾದಂತಹ ಸ್ಟೆಪ್ಸನ್ನು ಫಾಲೋ ಮಾಡಿ ನೀವು ಕನಿಷ್ಠ 20 ರಿಂದ 24, 25 ಅಂಕಗಳನ್ನು ಪಡಿಬಹುದಾಗಿರುತ್ತೆ. ಇನ್ನು ಇದಾದ ನಂತರ ಉಳಿದಿರ್ತಕ್ಕಂತಹ 30 ಅಥವಾ 40 ಅಂಕಗಳಿಗೆ ರೀಚ್ ಆಗೋದಕ್ಕೆ 26ನೇ ಪ್ರಶ್ನೆಯನ್ನು ನೋಡಿದಾಗ ಐ ಆಮ್ ದ ಲ್ಯಾಂಡ್ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಇಲ್ಲಿ ಸುಲಭವಾಗಿ ನಾನು ಪಾಯಿಂಟ್ಸ್ ವೈಸಲ್ಲಿ ನಿಮಗೆ ನೀಡಿರ್ತೇನೆ. ಐ ಆಮ್ ದ ಲ್ಯಾಂಡ್ ಒಂದು ಪ್ರಶ್ನೆ 26ನೇ ಪ್ರಶ್ನೆ ಬಂದಾಗ ತಪ್ಪದೆ ಈ ಉತ್ತರವನ್ನು ಬರೆಯಿರಿ. ಐ ಆಮ್ ದ ಲ್ಯಾಂಡ್ ಅಕಸ್ಮಾತ್ 26ನೇ ಕ್ವಶನ್ ಕೇಳದೇ ಇದ್ದಾಗ ಅಲ್ಲಿ ಜಾಜ್ ಪೊಯಮ್ ಕೇಳುವ ಸಾಧ್ಯತೆ ಇರುತ್ತೆ. ಅದಕ್ಕೂ ಸಹ ಇಲ್ಲಿ ನಿಮಗೆ ಕೀ ಪಾಯಿಂಟ್ಸ್ನಲ್ಲಿ ನೀಡಿರ್ತೇನೆ. 25ನೇ ಪ್ರಶ್ನೆಗೆ ಬಂದಾಗ 2 ಪ್ರಶ್ನೆಗಳು ಬರುತ್ತೆ. ಒಂದು ಗರ್ಲ್ ಬೈ ದ ಟ್ರ್ಯಾಕ್ಸಿಂದ, ಹಾಗೆ ಇನ್ನೊಂದು ಕಲರ್ಸ್ ಆಫ್ ಸೈಲೆನ್ಸಿಂದ. ಅದಕ್ಕೆ ಇಲ್ಲಿ ಗರ್ಲ್ ಬೈ ದ ಟ್ರ್ಯಾಕ್ಸ್ನಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಲೇಶ್ವರ್ ಸಾ ದ ಗರ್ಲ್ ಲೈಯಿಂಗ್ ಆನ್ ದ ಟ್ರ್ಯಾಕ್ಸ್,
He jumped down from the moving train and ran towards her. There was no help in the sight. He lifted her, crossed the tracks and walked till he reached the road. He stopped a number of motorists but no one stopped. ಈ ಉತ್ತರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ 25ನೇ ಪ್ರಶ್ನೆಗೆ. ಹಾಗೆ 25ನೇ ಪ್ರಶ್ನೆಗೆ ಕಲರ್ಸ್ ಆಫ್ ಸೈಲೆನ್ಸಿಂದ ಯಾವುದೇ ಪ್ರಶ್ನೆ ಕೇಳಿದ್ರು ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರವನ್ನೇ ಬರೀಬಹುದು. 2 ಪ್ರಶ್ನೆಯನ್ನು ಪ್ರಾಕ್ಟೀಸ್ ಮಾಡಿ 25ನೇದಕ್ಕೆ. ನೆನಪಿಡಿ 26ನೇ ಪ್ರಶ್ನೆ ಐ ಆಮ್ ದ ಲ್ಯಾಂಡ್ ಇರುತ್ತೆ. 25ನೇ ಪ್ರಶ್ನೆ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಥವಾ ಕಲರ್ಸ್ ಆಫ್ ಸೈಲೆನ್ಸಿಂದ ಈ ಉತ್ತರಗಳನ್ನು ಕಲಿಯಿರಿ. ಅಂದರೆ 31ರಿಂದ 38ರವರೆಗಿನ ಪ್ರಶ್ನೆಗಳನ್ನು ಮೊದಲು ಚೆನ್ನಾಗಿ ಕಲಿಯಿರಿ. ಅದಾದ ನಂತರ ಉಳಿದ ಅಂಕಗಳಿಗಾಗಿ ಈ ಪ್ರಶ್ನೆಗಳನ್ನು ಕಲಿಯಿರಿ. ನಂತರ ಜಾಜ್ ಪೊಯಮ್ 2 ಇದು 22ನೇ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಕೇಳಬಹುದು, ಅಥವಾ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ನಿಂದ ನಿಮಗೆ 22ನೇ ಪ್ರಶ್ನೆ 2 ಮಾರ್ಕ್ಸ್ ಕೇಳಬಹುದು. ಇಲ್ಲಿ ಜಾಜ್ ಪೊಯಮ್ನಿಂದ ನಿಮಗೆ ಫಿಸಿಕಲ್ ಅಪಿಯರೆನ್ಸ್ ಅಂತ ಕೇಳಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಉತ್ತರದಲ್ಲಿ ಮೊದಲ 5 ಅವರ ಒಂದು ಡಿಸ್ಕ್ರಿಪ್ಷನ್ ಬರೆಯಿರಿ. ಅವರು ಯಾವ ರೀತಿ ಮ್ಯೂಸಿಕ್ಕನ್ನು ಪ್ಲೇ ಮಾಡಿದ್ರು, ಹೇಗೆ ಸ್ಟ್ಯಾಂಡಿಂಗ್ ಇತ್ತು, ಈ ರೀತಿ ಪ್ರಶ್ನೆ ಬಂದಾಗ ಕೊನೆಯ 5 ಸಾಲುಗಳನ್ನು ಉತ್ತರವನ್ನಾಗಿ ಬರಿಬೇಕಾಗುತ್ತೆ. ಅದಕ್ಕೆ ಪಾಯಿಂಟ್ ವೈಸ್ ಲೈನ್ಸನ್ನು ಇಲ್ಲಿ ನೀಡಿರ್ತೇನೆ. ಇನ್ನು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ನಿಂದ 2 ಮಾರ್ಕ್ಸ್ಗೆ ಕೇಳಿದಾಗ ನೀವು ಅತಿ ಸುಲಭವಾಗಿ ಉತ್ತರಿಸಲಿಕ್ಕೆ ಇಲ್ಲಿ 3 ಪ್ರಶ್ನೆಗಳನ್ನು ನೀಡಿರ್ತೇನೆ. ಇವುಗಳನ್ನು ನೀವು ಕಲ್ತ್ಕೊಂಡಿದ್ದಲ್ಲಿ ಅಲ್ಲಿ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗಿಂದ 2 ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ. ಹಾಗೆ ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಾಗಿ ಅಂಬೇಡ್ಕರ್ ಪಾಠದಿಂದ 3 ಪ್ರಶ್ನೆಗಳನ್ನು ನೀಡಿರ್ತೇನೆ. ಈ 3ರಲ್ಲೇ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮ್ಗೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ನಂತರ ಜೆಂಟಲ್ಮ್ಯಾನ್ ಆಫ್ ರಿಯೋ ಎನ್ ಮೀಡಿಯಾದಿಂದ ಸಹ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ನೀಡಿರ್ತೇನೆ. ವಿದ್ಯಾರ್ಥಿಗಳ ಈ ಎಲ್ಲ ಒಂದು ಐ ಕ್ಯಾನ್ ಪಾಸ್ ಇಂಗ್ಲೀಷ್ ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ತಪ್ಪದೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಪ್ರಶ್ನೆಗಳನ್ನು ತಪ್ಪದೆ ನೀವು ಅಭ್ಯಾಸ ಮಾಡಿ. ನಂತರ ಕನ್ಸರ್ಟ್ ಪಾಠದಿಂದ 2 ಮಾರ್ಕ್ಸ್ಗಾಗಿ ಇಲ್ಲಿ 4-5 ಪ್ರಶ್ನೆಗಳನ್ನು ನೀಡಿರ್ತೇನೆ. ಇವುಗಳನ್ನು ಕಲ್ತಿಟ್ಕೊಳ್ಳಿ. ನಿಮಗೆ 5ರಲ್ಲಿ 1 ಪ್ರಶ್ನೆ ಖಂಡಿತವಾಗಲೂ ಬರುವ ಸಾಧ್ಯತೆಗಳು ಇರುತ್ತೆ. ಇನ್ನು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲಿಂದ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸಪ್ಲಿಮೆಂಟರಿ ರೀಡಿಂಗಿಂದ ನಿಮಗೆ 2 ಮಾರ್ಕ್ಸ್ಗೆ ಕೇವಲ 3 ಪ್ರಶ್ನೆಗಳನ್ನು ನೀಡಿರ್ತೇನೆ. ನೀವು ಇವುಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ಕೊನೆಯದಾಗಿ 1ರಿಂದ 17ರವರೆಗಿನ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಲರಿ ಪ್ರಶ್ನೆಯ ಸಂಖ್ಯೆ 1ರಿಂದ 17ರವರೆಗಿನ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಲರಿಗೆ ಸಂಬಂಧಿಸಿದ ಹಾಗೆ ಇಲ್ಲಿ ನಿಮಗೆ 5 ಲಿಂಕ್ಗಳನ್ನು ನೀಡಿದ್ದೇನೆ. ಲಿಂಕ್ 1, ಲಿಂಕ್ 2, ಲಿಂಕ್ 3, ಲಿಂಕ್ 4, ಲಿಂಕ್ 5. ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ 1ರಿಂದ 17ರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದರ PDF ಅನ್ನು ಹೊಂದಿರತಕ್ಕಂತಹ ವಿಡಿಯೋ ಲಿಂಕ್ಗಳಾಗಿರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಆ ವಿಡಿಯೋ ಯೂಟ್ಯೂಬ್ನಲ್ಲಿ ಪ್ಲೇ ಆಗುತ್ತೆ. ನೀವು 1ರಿಂದ 17ರವರೆಗಿನ ಪ್ರಶ್ನೆಗಳ ಉತ್ತರಗಳನ್ನು ಕೇಳಿಸ್ಕೋಬೋದು. ಹಾಗೆ ಅದರ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಹ ನೀವು ಓದ್ಬೋದು. ಇಲ್ಲಿ 5 ವಿಡಿಯೋಗಳು ನಿಮಗಾಗಿ ಈ ರೀತಿ ಲಿಂಕ್ ಮಾಡಿರ್ತೇನೆ. 5 ವಿಡಿಯೋಗಳಲ್ಲಿ 1ರಿಂದ 17ರವರೆಗಿನ ಪ್ರಶ್ನೆಗಳನ್ನು ನೀವು ಕೇಳಿ ಆ ಒಂದು PDF ಏನಾದರೂ ಡೌನ್ಲೋಡ್ ಮಾಡಿ ನೀವು ಓದ್ಕೊಂಡಲ್ಲಿ ನಿಮಗೆ ಖಂಡಿತವಾಗಲೂ ಇಲ್ಲಿ 10 ಅಂಕಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆದ್ದರಿಂದ ಐ ಕ್ಯಾನ್ ಪಾಸ್ ಇಂಗ್ಲೀಷ್ ಈ ಒಂದು ಪಾಸಿಂಗ್ ಪ್ಯಾಕೇಜ್ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ತಪ್ಪದೆ ಪ್ರಶ್ನೆಯ ಸಂಖ್ಯೆ 31ರಿಂದ 38ರವರೆಗಿನ ಪ್ರಶ್ನೆಗಳಿಗೆ ನಾನು ತಿಳಿಸಿರ್ತಕ್ಕಂತಹ ವಿಧಾನದಲ್ಲಿ ತಪ್ಪದೆ ಕಲಿಯಿರಿ ವಿದ್ಯಾರ್ಥಿಗಳೇ. ಅದಾದ ನಂತರ ಬರ್ತಕ್ಕಂಥದ್ದು 26ನೇ ಪ್ರಶ್ನೆಗೆ ಬೇಕಾದಂತಹ ಐ ಆಮ್ ದ ಲ್ಯಾಂಡ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಮತ್ತು 25ನೇ ಪ್ರಶ್ನೆಗೆ ಬರ್ತಕ್ಕಂತಹ ಈ ಒಂದು ಗರ್ಲ್ ಬೈ ದ ಟ್ರ್ಯಾಕ್ಸ್ ಮತ್ತು ಕಲರ್ಸ್ ಆಫ್ ಸೈಲೆನ್ಸ್ ಈ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಈ ಗ್ರಾಮರ್ನಲ್ಲಿ ನೀವು ಬರ್ತಕ್ಕಂತಹ 1 to 17 ಕ್ವಶನ್ನಲ್ಲಿ ಒಂದು 5 ಮಾರ್ಕ್ಸ್ಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಸ್ವಲ್ಪ ಕಲಿಬೇಕಾಗತ್ತೆ. ತಪ್ಪದೆ ನೀವು ಇಂಗ್ಲೀಷ್ನಲ್ಲಿ 30ರಿಂದ 40 ಅಂಕಗಳನ್ನು ಪಡೆದು ಪಾಸ್ ಆಗಬಹುದು. ವಿದ್ಯಾರ್ಥಿಗಳೇ, ಐ ಕ್ಯಾನ್ ಪಾಸ್ ಇಂಗ್ಲೀಷ್ ತಪ್ಪದೆ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಉಳಿದಿರ್ತಕ್ಕಂಥ ದಿನಗಳನ್ನು ಸರಿಯಾಗಿ ಬಳಸಿ ಇವುಗಳನ್ನು ಕಲಿಯಿರಿ. 100% ನೀವು ಇಂಗ್ಲೀಷ್ ವಿಷಯದಲ್ಲಿ ಉತ್ತೀರ್ಣರಾಗಬಹುದು. ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್. ತಪ್ಪದೆ ಲರ್ನ್ ಈಸಿಲಿ ಚಾನಲ್ ವಿಡಿಯೋಸನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.